ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ರಾಜಸ್ಥಾನ್ ಸ್ಪೆಷಲ್ ಆಗಿರುವಂತಹ ಗೇವಾರ್ ಸ್ವೀಟ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಗೇವಾರ್ ರೆಸಿಪಿ ಮಾಡಲು ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ನ ನೀವು ನೋಡ್ಕೋಬಹುದು ಮತ್ತು ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಡ್ತೀನಿ, ನೀವು ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಇಲ್ಲಿ 4 ರಿಂದ 5 ಆಗುವಷ್ಟು ಏನಂದರೆ ಐಸ್ ಕ್ಯೂಬ್ನ ತೊಗೊಂಡಿದ್ದೀನಿ. ಸೊ ನೀವು ಒಂದೇ ಒಂದು ದೊಡ್ಡ ಐಸ್ ಕ್ಯೂಬ್ ತೊಗೊಂಡ್ರೂ ಪರವಾಗಿಲ್ಲ. ನಾನು ಚಿಕ್ಕದಾಗಿರೋ 4 ರಿಂದ 5 ಐಸ್ ಕ್ಯೂಬ್ನ ತೊಗೊಂಡು ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ, ಗಟ್ಟಿ ತುಪ್ಪನ ಸೇರಿಸ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಕೈಯಿಂದ ಐಸ್ ಕ್ಯೂಬ್ ಮತ್ತು ತುಪ್ಪನ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ ಯಾವ ಥರ ಮಿಕ್ಸ್ ಆಗ್ತಾಯಿದೆ ಅಂತ. ಸೊ ಅದು ತುಂಬ ಕ್ರೀಮಿಯಾಗಿ, ತುಂಬ ತಿಕ್ಕಾಗಿ ಟೆಕ್ಸ್ಚರ್ ಬರುತ್ತೆ, ತುಂಬ ಸ್ಮೂತಾಗಿರುತ್ತೆ ಫ್ರೆಂಡ್ಸ್. ನೋಡ್ಕೋಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡ್ಬೋದು. ಇವಾಗ ಹೇಗೆ ತುಪ್ಪ ಮತ್ತು ಐಸ್ ಕ್ಯೂಬ್ ಎಲ್ಲ ಮಿಕ್ಸ್ ಆದಮೇಲೆ ಸೊ ರಿಮೈನಿಂಗ್ ಐಸ್ ಕ್ಯೂಬ್ ಮತ್ತೆ ಉಳಿದಿದೆ, ಅದನ್ನು ನಾವು ತೆಗೆದಿಟ್ಕೊಳ್ಳೋಣ ಫ್ರೆಂಡ್ಸ್. ಸೊ ಇಷ್ಟಾದರೆ ಸಾಕು. ಇದಕ್ಕೆ ನಾವು ಇವಾಗ ಅರ್ಧ ಕಪ್ ಆಗುವಷ್ಟು, ಅರ್ಧ ವಾಟಿನ ಮೈದಾ ತೊಗೊಂಡಿದ್ದೆ ನಾನು. ಆ ಮೈದಾನ ಇದಕ್ಕೆ ಚೆನ್ನಾಗಿ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಏನಂದರೆ ತುಪ್ಪ ಮತ್ತು ಐಸ್ ಕ್ಯೂಬ್ ಮಿಕ್ಸ್ ಆದಮೇಲೆ ಕ್ರೀಮ್ ಇರುತ್ತಲ್ಲ, ಅದ್ರ ಜೊತೆಗೆ ಇದನ್ನು ಮೈದಾನ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೋಡಿಕೊಂಡು ಮೈದಾನ ಹಾಕ್ಕೊಳ್ಳಿ. ನಾನಿವಾಗ ಮತ್ತೆ ಇನ್ನೊಂದು ಸ್ವಲ್ಪ ಮೈದಾನೂ ಕೂಡ ಸೇರಿಸ್ತಾ ಇದ್ದೀನಿ. ನೋಡ್ಬೋದು ನೀವು, ನಾನು ಒಂದು ಕಪ್ಪಿಗೆ ಸ್ವಲ್ಪ ಕಡಿಮೆ ಆಗುವಷ್ಟು, ಮುಕ್ಕಾಲು ಭಾಗ ಆಗುವಷ್ಟು ಮೈದಾನ ತೊಗೊಂಡಿದ್ದೆ ಫ್ರೆಂಡ್ಸ್. ಸೊ ಎಲ್ಲ ಏನಂದರೆ ಇಂಗ್ರೀಡಿಯೆಂಟ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಪ್ಲೀಸ್ ಚೆಕ್ ಮಾಡಿ. ಮತ್ತು ಅರ್ಧ ವಾಟಿ ಆಗುವಷ್ಟು ಹಾಲು ತೊಗೊಂಡಿದ್ದೆ ನಾನು. ನೀವು ಯಾವ ಬೇಕಾದರೂ ಹಾಲು ತೊಗೋಬೋದು, ಬಟ್ ಸ್ವಲ್ಪ ತಣ್ಣಗಿರೋ ಹಾಲನ್ನು ತೊಗೊಳ್ಳಿ, ಬಿಸಿ ಹಾಲನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಇವಾಗ ನೀವು ನೋಡ್ಬೋದು, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ರೆ ಗಂಟು ಬರಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇಲ್ಲ ನೀವು ಸ್ಪೂನಿಂದನೇ ಮಾಡ್ಕೋತೀನಿ ಅಂದರೂ ಕೂಡ ಪರವಾಗಿಲ್ಲ. ಮತ್ತು ಇದಕ್ಕೆ ಒಂದು ಪೀಸು ಸ್ವಲ್ಪ ಆಗುವಷ್ಟು, 1 ಟೀ ಸ್ಪೂನ್ ಆಗುವಷ್ಟು ಲಿಂಬೆ ಹಣ್ಣಿನ ರಸನ ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಗಟ್ಟಿಲ್ಲದೆ ಇರೋ ಥರ ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಲಾಸ್ಟಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ ನೀವು. ಏನಂದರೆ ಒಂದು ಟ್ರಿಕ್ನ ಇದರಲ್ಲಿ ನೆನ್ಪಿಟ್ಕೊಳ್ಳಿ, ತುಂಬ ಇದು ಗಟ್ಟಿ ಇರಬಾರ್ದು, ಪೇಸ್ಟ್ ಥರ. ಇದು ನೀರಿರುತ್ತಲ್ಲ ಆ ಥರನೇ ಟೆಕ್ಸ್ಚರ್ ಇರಬೇಕಾಗುತ್ತೆ, ತುಂಬ ತೆಳ್ಳಗಿರಬೇಕಾಗತ್ತೆ ಫ್ರೆಂಡ್ಸ್, ಇಲ್ಲ ಚೆನ್ನಾಗಿ ಬರೋದಿಲ್ಲ. ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ನಾನು ಕಲಿಸಿದ ಮೇಲೆ ಸ್ವಲ್ಪನೂ ಗಟ್ಟಿಲ್ಲ, ಎಷ್ಟು ಚೆನ್ನಾಗಿ ಸ್ಮೂತಾಗಿ ಕಾಣಿಸ್ತಾ ಇದೆ ಅಂತ. ಸೊ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ. ಮತ್ತು ಏನಂದರೆ ದಿವಾಳಿ ಟೈಮಲ್ಲಿ ಎಷ್ಟು ಸ್ವೀಟ್ ಮಾಡಿದರೂ ಕಡಿಮೆನೇ ಅಂತ ಹೇಳ್ತೀವಿ ನಾವು. ತುಂಬ ವೆರೈಟಿಯಾಗಿ ಸ್ವೀಟ್ಸ್ನ ಟ್ರೈ ಮಾಡ್ತಾ ಇರ್ತೀವಿ. ಸೊ ಈ ರಾಜಸ್ಥಾನ್ ಸ್ಪೆಷಲ್ ಆಗಿರುವಂತಹ ಗೇವಾರ್ ಸ್ವೀಟ್ಸ್ನು ಕೂಡ ನೀವು ಟ್ರೈ ಮಾಡಿ. ತುಂಬ ಈಸಿಯಾಗಿರುತ್ತೆ ಮತ್ತು ತುಂಬ ಯೂನಿಕ್ ಅಂತ ಕೂಡ ಅನಿಸುತ್ತೆ, ಡಿಫ್ರೆಂಟಾಗಿ. ಸೊ ರಾಜಸ್ಥಾನಕ್ಕೆ ಹೋದರೆ ನೀವು ತಿಂದಿರ್ಬೋದು, ನಿಮಗೆ ಗೊತ್ತಿರುತ್ತೆ. ಸೊ ಇವಾಗ ಎಲ್ಲನೂ ಹಿಟ್ಟು ಕಲಿಸ್ಕೊಂಡಾದಮೇಲೆ ಇದಕ್ಕೆ ಸಕ್ಕರೆ ಪಾಕನ ಮಾಡ್ಕೋತಾ ಇದ್ದೀನಿ ನಾನು. ನೋಡ್ಬೋದು ನೀವು, ಸ್ವಲ್ಪ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ವಾಟಿ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸೊ ಇದೆರಡನ್ನು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ. ಒಂದೆಳೆ ಪಾಕ ಬರೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ. ನೋಡ್ತಿದ್ದೀರಲ್ಲ. ಸೊ ಚೆನ್ನಾಗಿ ಬಬಲ್ಸ್ ಬರಬೇಕಾಗತ್ತೆ. ಬಬಲ್ಸ್ ಬಂದಮೇಲೆ ಸಕ್ಕರೆ ಎಲ್ಲನೂ ಕರಗಿದ ಮೇಲೆ ಒಂದೇಳಿ ಪಾಕ ಅಂತೀವಲ್ಲ, ಉಂಡೆ ಕಟ್ಟಲಿಕ್ಕೆ ನಾವು ಮಾಡ್ಕೋತೀವಲ್ಲ, ಆ ಥರ ಒಂದೇಳಿ ಪಾಕನೂ ಬರೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ ನೀವು. ಒಂದ್ಸಲ ಇದನ್ನು ನಕ್ಕಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ ಆಗಿದೆ, ತುಂಬ ಈಸಿ ಆಗಿದೆ ಮತ್ತು ತುಂಬ ಕ್ವಿಕ್ಕಾಗಿ ಕೂಡ ಆಗುವಂತಹ ರೆಸಿಪಿ ಆಗಿರೋದ್ರಿಂದ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಎಲ್ಲರೂ ಇಷ್ಟಪಡ್ತಾರೆ, ತಿನ್ನಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬಾ ಸುಲಭ. ಏನಪ್ಪ ಇದು ಈ ಥರ ಇದೆ ಅಂತ ಏನೂ ಇಲ್ಲ, ತುಂಬ ಈಸಿ ಟ್ರಿಕ್ನ ನಾನು ಹೇಳ್ತಾ ಇದ್ದೀನಿ. ಸೊ ನಾನು ಯಾವ ಥರ ಮಾಡ್ತೀನೋ ಆ ಥರ. ನಿಮಗೆ ಬೇರೆ ಮೆಥಡ್ ಗೊತ್ತಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಿದ್ದೀರಲ್ಲ, ಇವಾಗ ಎಲ್ಲ ಸಕ್ಕರೆ ಕರಗಿ ಒಂದೆಳೆ ಪಾಕ ಬಂದಿದೆ. ನಾನು ನಿಮಗೆ ತೋರಿಸಿದ್ನಲ್ಲ ಕೈಯಿಂದ, ಆ ಥರ ಒಂದೆಳೆ ಪಾಕ ಬರಬೇಕು. ಸೊ ಒಂದೆಳೆ ಪಾಕ ಆದಮೇಲೆ ಇದು ನೋಡ್ತಿದ್ದೀರಲ್ಲ, ಇವಾಗ ಮತ್ತೆ ಯಾವ ಥರ ನೋಡಿ, ಈ ಥರ ಒಂದೆಳೆ ಪಾಕ ಬಂದರೆ ಸಾಕು. ಸೊ ಸ್ವಲ್ಪ
ಇದನ್ನು ಒಂದೆಳೆ ಪಾಕ ಆದಮೇಲೆ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್. ಇದು ನಂತರ ನಮ್ಗೆ ಯೂಸ್ ಆಗುತ್ತೆ. ಸೊ ಈ ಥರ ಬಬಲ್ಸ್ ಕೂಡ ಬರಬೇಕು. ಇದಾದಮೇಲೆ ನಾವು ಇವಾಗ ಗೇವಾರ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿವಾಗ ಒಂದು ಪಾತ್ರೆನ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೀವು ಬೇಕಿದ್ದರೆ ಎಣ್ಣೆ ಬದಲಾಗಿ ತುಪ್ಪ ಹಾಕ್ಕೊಂಡ್ರೂ ಪರವಾಗಿಲ್ಲ. ಸೊ ನಾನಿವಾಗ ಎಣ್ಣೆನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು. ನಿಮಗೆ ಸೈಜ್ ತುಂಬ ದೊಡ್ಡದು ಬೇಕಂದರೆ ನೀವು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕಾಗತ್ತೆ. ನಾನು ಚಿಕ್ಕ ಸೈಜಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪನೇ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ತುಪ್ಪ ಕೂಡ ಹಾಕ್ಕೋಬೋದು. ತುಪ್ಪದಲ್ಲಿ ಕೂಡ ನೀವು ಅದನ್ನು ಫ್ರೈ ಮಾಡ್ಕೋಬೋದು, ಡೀಪ್ ಫ್ರೈನ. ಸೊ ಇವಾಗ ಎಣ್ಣೆ ಕಾಯೋವರೆಗೂ ವೇಟ್ ಮಾಡಿದ್ದಾಯಿತು. ಸೊ ಇವಾಗ ನೋಡ್ತಿದ್ದೀರಲ್ಲ, ಈ ಥರ ಸ್ಪೂನ್ನ ತೊಗೊಂಬಿಟ್ಟು ಸ್ವಲ್ಪನೇ ಅದರಲ್ಲಿ ಹಾಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಜಾಳಿಗಟ್ತಾ ಇದೆ ಅಂತ ಕೂಡ ನೋಡ್ಬೋದು. ಪದರಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೂಡ ನೋಡ್ಬೋದು ನೀವು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವೇನೆಂದರೆ ಅದು ಪೂರ್ಣವಾಗಿ ಗೋಲ್ಡನ್ ಕಲರ್ ಬರೋವರೆಗೂ ವೇಟ್ ಮಾಡಬೇಕು. ಅಲ್ಲಿವರೆಗೂ ಸ್ವಲ್ಪನೂ ನೀವು ಸ್ಪೂನಿಂದ ಈ ಕಡೆ ಆ ಕಡೆ ಮಾಡಬಾರ್ದು. ಸ್ವಲ್ಪ ಮಧ್ಯಭಾಗದಲ್ಲಿ ಬೇಕಿದ್ದರೆ ನೀವು ಸ್ಪೂನಿಂದ ಹೋಲನ್ನು ಮಾಡ್ಕೋಬೋದು. ಯಾಕಂದರೆ ಗೇವಾರ್ ರೆಸಿಪಿ ಮಧ್ಯದಲ್ಲಿ ಹೋಲ್ ಇರುತ್ತೆ ಫ್ರೆಂಡ್ಸ್. ಸೊ ಈ ಥರ ನೋಡ್ತಿದ್ದೀರಲ್ಲ ನೀವು ಯಾವ ಥರ ಬಂದಿದೆ ಅಂತ. ಚೆನ್ನಾಗಿ ಸೈಡೆಲ್ಲನೂ ಬ್ರೌನಿಷ್ ಬರ್ತಾ ಇದೆ. ಸೊ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದೇ ಸೈಡ್ ಫ್ರೈ ಮಾಡ್ಕೊಂಡ್ರೂ ಪರವಾಗಿಲ್ಲ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಸ್ವಲ್ಪ ಮಧ್ಯಭಾಗದಲ್ಲಿ ಅಷ್ಟೇ ಇನ್ನೂ ಬೇಯಬೇಕು ಫ್ರೆಂಡ್ಸ್. ಸೊ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಿ. ಇವಾಗ ಗ್ಯಾಸ್ ಲೋ ಫ್ಲೇಮಲ್ಲಿ ಆದಮೇಲೆ ಇವಾಗ ಚೆನ್ನಾಗಿ ಬೆಂದಿದೆ. ಸೊ ಅದನ್ನು ನಾನು ಪ್ಲೇಟಿಗೆ ತಕ್ಕೊಂಡಿದ್ದಾಯಿತು. ಪ್ಲೇಟಿಗೆ ತಕ್ಕೊಂಡ್ಮೇಲೆ ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ನೀವು ಇದನ್ನು ಹೋಲಿರೋ ಪ್ಲೇಟಿಗೆ ಕೂಡ ಹಾಕೋಬೋದು. ಸ್ವಲ್ಪ ಎಣ್ಣೆ ಇದೆ ಅನ್ನೋದಾದರೆ ನಾನು ಎಣ್ಣೆ ಎಲ್ಲನೂ ಅದರಲ್ಲೇ ಸೋಸ್ಕೊಂಡು ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಸಕ್ಕರೆ ಪಾಕನ ಹಾಕ್ತಾಯಿದ್ದೀನಿ. ಸ್ವಲ್ಪನೂ ಇದರಲ್ಲಿ ಎಣ್ಣೆ ಅಂಶ ಏನೂ ಇಲ್ಲ. ಸೊ ಅದಾದಮೇಲೆ ಸಕ್ಕರೆ ಪಾಕನ ಹಾಕ್ತಾಯಿದ್ದೀನಿ. ಸಕ್ಕರೆ ಪಾಕ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಚೆನ್ನಾಗಿ ಎಲ್ಲ ಕಡೆ ಆಗೋವಾಗೆ ಸಕ್ಕರೆ ಪಾಕನ ಹಾಕ್ಕೊಂಡು ನೆಕ್ಸ್ಟಿಗೆ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ನಿಮ್ಗೆ ಯಾವ್ದು ಬೇಕೋ ಆ ಥರ ಡ್ರೈ ಫ್ರೂಟ್ಸ್ನ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬಾದಾಮ್ ಮತ್ತು ಪಿಸ್ತಾನ ಹಾಕ್ತಾಯಿದ್ದೀನಿ. ಸೊ ಸೈಡ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅಥವಾ ಕೇಸರಿ ಹೆಸರು ಆಗಿರ್ಬೋದು, ಅಥವಾ ರೋಸ್ ಲೀವ್ಸ್ ಆಗಿರ್ಬೋದು. ಈ ಥರ ನಿಮ್ಗೆ ಏನು ಬೇಕೋ ಆ ಥರ ಡೆಕೋರೇಟಿವ್ ಆಗಿಯೂ ಕೂಡ, ಅಥವಾ ತಿನ್ಲಿಕ್ಕೆ ಹೆಲ್ದಿಯಾಗಿಯೂ ನೀವು ಅದನ್ನು ಯೂಸ್ ಮಾಡ್ಕೋಬೋದಾಗುತ್ತೆ. ಸೊ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ. ನೋಡಿದ್ರಲ್ಲ, ಫೈನಲ್ ಆಗಿ ಎಲ್ಲೂ ಫೇಲ್ಯೂರ್ ಆಗದೆ ಗೇವಾರ್ ರೆಸಿಪಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಪ್ಲೀಸ್ ಇದನ್ನು ಟ್ರೈ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.